ಇದೇ ಇರ್ಬೇಕು ತಡಿ ನಮ್ಮ ಲಕ್ಷ್ಮಿ ಗಂಡನ ಮನಿ ಆಕೆ ಹೇಳಿದ ಅಡ್ರೆಸ್ ಪ್ರಕಾರ ನೋಡ್ರ ಇದಕ್ಕಂತೈತಿ ಒದರ್ತಂತ ತಡಿ. ಲಕ್ಷ್ಮಿ, ಏ ಲಕ್ಷ್ಮಿ, ಯಾರೋ ಒದರ್ದಂಗ ಆಗತೈತಿ ನೋಡ. ಲಕ್ಷ್ಮಿ, ನಿಮ್ ಚಿಗೋ ಬರ್ತಾಳ ಅಂದಿದ್ರಿ, ಬಂದ್ಗಿಂದಾಳೆ ನೋಡ್ ಮತ್ತ. ಹೌದ್ರಿ ಅತ್ಯಾರ, ನಮ್ ಚಿಗೋ ಬರ್ತಾನಂದಾಳು, ಬಂದ್ಗಿಂದಾಳೆ ನೋಡ್ತಂತ ತಡ್ರಿ ಅತ್ಯಾರ. ಐ ಚಿಗವ, ಈಗ ಬಂದಿ? ಯವ್ವ ಎಷ್ಟಾರ ಹುಡುಕ್ಬೇಕ ಯವ್ವ, ನಿಮ್ಮ ಮನಿ ಹುಡ್ಕ್ಯಾಡ್ ಸಾಕಾತ್ ನೋಡ್. ಹೌದಾ ಚಿಗವ, ಬಸ್ ಸ್ಟ್ಯಾಂಡ್ ಬಂದ ಫೋನ್ ಮಾಡ್ಬೇಕಿಲ್ಲ, ನಾನು ನನ್ನ ಗಂಡನ ಕಳಿಸ್ತೀನಿ ನಿನ್ನ ಕರ್ಕೊಂಡು ಬರಾಕ. ಹೋಗ ಯವ್ವ, ಹಾಳಾದ ಫೋನ್ ಅದು ಈಗ ಸ್ವಿಚ್ ಆಫ್ ಆಗೈತಿ, ಎಲ್ಲಿದ ಫೋನ್ ಮಾಡ್ಲಿ? ಅಯ್ಯ, ನಾನು ಇಲ್ಲೇ ನಿಂತು ಮಾತಾಡತ್ತೇನೆ ನೋಡ್ಬೆ, ಒಳಗ್ ಬಾಬೆ ಚಿಗವ. ಅತ್ತೇರ, ನಮ್ ಚಿಗವ ಬಂದಾಳ ಬರ್ರಿ. ಹೌದಾ, ಬಂದ್ ತಡೀವ, ಒಂದೀಟ ಅಡ್ಡ ಆಗಿದ್ನಿ, ಬನ್ನಿ ಮುಂದರ್ ಬರ್ಬೇ ಚಿಗವ. ಅಲ್ಲ ಲಕ್ಷ್ಮಿ, ನೀನಾರ ನೋಡ್ರ ಗೌರ್ಮೆಂಟ್ ಸಾಲಾಗ ನೌಕರಿ ಮಾಡ್ತೀಯ, ಏನೇವ ಮನಿ ಹಂಗೆ ಇಟ್ಕೊಂಡಿರಲ್ಲ ಇದನ್ನ ಇಂಥ ಮನ್ಯಾಗ ಇರೋದ? ಐಚಿಗವ, ಮನಿಗೆ ಏನಾಗೈತಿ, ಬೇಕಾದಂಗೈತಿ, ಹಳೆ ಕಾಲದ ಮನಿ. ಈಗೆಲ್ಲ ಇಂಥ ಮನಿ ನಮ್ ಕಟ್ಸಾಕಾಗ್ಬೇಕು, ಚಲೋನ ಐತಿ ಮನಿ. ಈಗ ಬಂದ್ರೇನ್ರಿ ಬೀಗ್ರ? ಆರಾಮದಿರಿ? ಊರ್ ಕಡೆ ಎಲ್ಲಾರು ಆರಾಮದಾರ್ರಿ? ಹ್ಞೂ ನೋಡ್ರಿ ಅಕ್ಕಾರ, ಆರಾಮದೇವ್ರಿ. ನೀವ್ ಆರಾಮದಿರಲ್ಲ? ಹ್ಞೂನ್ರಿ ಆರಾಮದೇವ್ ನೋಡ್ರಿ. ಲಕ್ಷ್ಮಿ, ಹೋಗ್ವಾ ನಿಮ್ ಚಿಗೋಗ ಕುಡಿಯಾಕ ನೀರ್ ತಗೊಂಡ್ ಬಾ, ಒಂದ್ ಸ್ವಲ್ಪ ಚಾಗಿ ಮಾಡ. ನೀವ್ ಹೋಗ್, ರಾಣಿ ಅದಾಳ ನೋಡಿ ಹೇಳ, ಆಕಿ ನೀನು ಕುಡಿ ಮಾಡಿ ಹೋಗ್ರಿ. ಹ್ಞೂನ್ರಿ ಅತ್ಯಾರ, ತಗೋಬ ಚಿಗವ ನೀರ್ ಕುಡಿ. ಲಾಗ ನಿಮ್ಮ ಮನಿ ಹುಡುಕಿ ಸಾಕಾಗಿತ್ತೇವ, ಈಗ ತಣ್ಣಗಾತ್ ನೋಡಿ ನೀರ್ ಕುಡಿದ್ಬಿಡ ಜಲ್ಮಕ್. ಮತ್ತೇನ್ರಿ ಬೀಗ್ರ, ನೀವು ಒಬ್ರ ಬಂದಿರಲ್ಲ, ಯಾರನ್ನೂ ಬಂದಿಲ್ಲನ ನಿಮ್ ಕಡೆಯವರು? ಇಲ್ರಿ ಅಕ್ಕಾರ, ಈಗ ಮುಂದಿರ್ತಾ ಹೋಗಿ ಏನ್ ಮಾಡೋದಂತ ಬಂದಿಲ್ಲ. ನಾಳೆ ಕುಬ್ಸಾಯ್ತಂದ್ರ ಇವತ್ ರಾತ್ರಿ ಹಂಗ ಬರ್ತಾರ ಎಲ್ಲಾರು. ಹೌದೇನ್ರಿ, ಬೇಷ್ ಆತ್ ಬಿಡ್ರಿ. ಮತ್ತೇನ್ರಿ ಬೀಗ್ರ, ನಿಮ್ ಊರಾಗ ಮಳಿ ಬೆಳಿ ಹಂಗೈತಿ, ಎಲ್ಲಾ ಸಂಪೈತೇನಿ ಇಲ್ಲ? ಏನ್ ಬಿಡ್ರಿ ಬೀಗ್ರ, 8 ದಿನದ ಹೊತ್ತಾತು ಮಳಿ ಜೀ ಅಂತ ಹತ್ತು ಬಿಟ್ಟೈತಿ. ಹೌದ್ರಿ ಬೀಗ್ರ, ಇಲ್ಲಿ ಹಂಗ ಆಗಿತ್ರಿ. ಇವತ್ತಾಟ ಏನೋ ಸೂರ್ಯನ ಕಣ್ ತಗದಂಗ ಆಗೈತ್ ನೋಡ್ರಿ, ಇಲ್ಲಾಂದ್ರ ಇಲ್ಲಿ ಜೀ ಅಂತ ಹತ್ತಿದ್ದು ಹೊರಗೆ ಹೋಗಾಕ್ ಬರ್ಲಂಗ್ ಮಾಡ್ಬಿಟ್ಟಿತ್ತು ಮಳಿ. ಮತ್ತೇನ್ರಿ ಅಕ್ಕಾರ, ಕುಬ್ಸಾಯನ ದೊಡ್ಡದ ಮಾಡ್ಬೇಕಂತ ಮಾಡ್ರೆ ಅಷ್ಟ ಮನ್ಯಾಗ ಸಂಸಿಪ್ ಮಾಡ್ಬಿಡ್ತೀರ? ಅಷ್ಟ ಸಂಸಿಪ್ ಹೆಂಗ್ ಮಾಡಕ್ ಬರ್ತೈತ್ರಿ ಅಕ್ಕಾರ? ಇದು ನಮ್ಮ ಮನ್ಯಾಗ ಮೊದಲನೇ ಕಾರ್ಯ, ಅಟ್ಟ ಅದ್ರಾಗ ಚಲೋ ತಂಗ ಮಾಡೋಣ್ರಿ. ನಾನು ನಮ್ಮ ತವಳ ಮನಿ ಕಡೆಯವ್ರಿಗೆ ಹೇಳ್ಕಸೇನ್ರಿ, ಇನ್ನೇನ ನಮ್ಮವ್ವ ನಮ್ಮ ಅಕ್ಕಂಗ್ಯಾರು ಬರ್ತಾರು, ನಿಮ್ಮ ಕಡೆಯವರು ಅಟ್ಟ ಬರ್ತಾರ, ಎಲ್ಲಾರು ಕೂಡೆ ಅಟ್ಟ ಮನೆ ಮಂದಿ ಕೂಡಿ ಮಾಡೋಣ್ರಿ. ಹೌದ್ ಬಿಡ್ರಿ, ಅದು ಕರೆ ಐತಿ. ದೊಡ್ಡದ್ ಮಾಡಿ ಹುಯಿ ಅಂತ ಮಂದಿ ಕರೆದ್ ಮಾಡಿದ್ರು ಅದ ಕುಪ್ಸ, ಸಂಸಿಪ್ ಮಾಡಿದ್ರು ಅದ ಕುಪ್ಸ, ಅಷ್ಟ ಮಾಡಿ ಮುಗಿಸಿದ್ರ ತಗೋರಂಗ. ಅಲ್ಲ ಗೌರಿ, ಊರ್ಲಿಂದ ಬಂದಾಗಿಂದ ನಾನು ನೋಡಕತ್ತೀನಿ, ಈ ರೂಮ್ನಾಗ ಹೊಕ್ಕೊಂಡ ಕುಂತ್ ಬಿಟ್ಟಿಯಲ್ಲ, ಏನು ಕೆಲಸ ಮಾಡಂಗಿಲ್ಲ ನಮ್ಮ ಮನ್ಯಾಂದ? ಅಲ್ಲವ, ಇನ್ನೊಂದ್ 4 ದಿನ ಊರಾಗಿದ್ದು ಬರ್ತಿರ್ಕಿಲ್ಲ ದೊಡ್ಡವಾರ ಮನ್ಯಾಗ, ಎಂತ ಚಂದ ಟೈಮ್ ಪಾಸ್ ಆಗಕತ್ತಿತ್ತಲ್ಲ, ಓಡೋಗಾಗತ್ತೆ ಕರ್ಕೊಂಡ್ ಬಂದಿ. ಈಗ ಇಲ್ಲಾರ ನನಗ್ ಬೋರ್ ಆಗಕತ್ತೈತಿ, ನಂಗೇನು ಕೆಲಸ ಪಲ್ಸ ಹೇಳಕ್ ಹೋಗ್ಬೇಡ ನೋಡಿ, ನೀನೇ ಮಾಡ್ಕೊ ಹೋಗೆಲ್ಲ. ಅಯ್ಯೋ ಹುಡುಗಿ, ನಿಮ್ಮ ಮಾವನ ಊರಿಗೆ ಹೋಗಂದ್ರ ಒಂದ್ 2 ದಿನ ಇರ್ತಿರ್ಕಿಲ್ಲ, ಒಲ್ವಾನ ಇಲ್ಲ ಅಂತಂದ ಹಳ್ಳ್ಯಾಗ ಒಲ್ಲ ಅಂತ ಓಡಿ ಬರ್ತಿದ್ದಿ. ನಿಮ್ ದೊಡ್ಡವನ ಊರು ಅದಕ್ಕಿಂತ ಹಳ್ಳಿ ಐತ್ವಾ, ಅಲ್ಲಿ ಹಂಗ ನಿನಗ ಮನಸ್ಸತ್ತಿತ್ತು? ಅದೇನೋ ನಂಗೆ ಗೊತ್ತಿಲ್ವಾ, ಅಲ್ಲಿ ಮಾತ್ರ ನಂಗೆ ಚಲೋ ಅನ್ಸಾಕತ್ತಿತ್ತು, ನನಗೆ ಇನ್ನೂ 8 ದಿನ ಇರ್ಬೇಕಿಲ್ಲೇ ಅನ್ನೋಂಗಾಗ್ಬಿಟ್ಟಿತ್ತು. ಅಷ್ಟ್ರಾಗ ನೀನು ಊರಿಗೆ ಹೋಗೋಣ ಅಂತೇಳಿ ಬಡ್ಕೊಂಡ ಕರ್ಕೊಂಡ್ ಬಂದಿ ನೋಡ್ ನನಗಿಲ್ಲಿ. ಈ ಹುಡುಗಿ ಎಷ್ಟ್ ದಿನ ಅಂತಿರಕಾಕತ್ತಿ ನಿಮ್ ದೊಡ್ಡವ್ರ ಮನಿಗೆ? ಹೋಗೇ ಆಗ್ಲೇ 15 ದಿನ ಆಗಿ ಹೋಗಿತ್ತು, ಇನ್ನೂ ಎಷ್ಟ್ ದಿನ ಅಂತಿರ್ತಿ? ಅದಕ್ಕ ಬಂದೀವಿ ನಾವು. ಅಲ್ಲ, ನೀವ್ ಬಂದ್ರ ಬರುವಲ್ಯಾಕ, ನನ್ನಾರ ಬಿಟ್ಟು ಬರ್ಬೇಕಾ? ಅಲ್ಲೇ ನಾ ಇತ್ತು ಬರ್ತಿರ್ತಿಲ್ಲನ? ಅಲ್ಲ ಹುಡುಗಿ, ನಿಮ್ ದೊಡ್ಡವ ನಿಮ್ ಅಣ್ಣನ ದತ್ತಕ್ ತಗೊಂಡ್ರ ಅವಲ್ಲೆವ ನಾತಾಳು, ನಿಮ್ ದೊಡ್ಡಪ್ಪಂತೂ ಯಾರನ್ನು ದತ್ತಕ್ ತಗೋದಿಲ್ಲ, ಏನಿಲ್ಲ, ನನ್ನ ಮಗಳ ಅದಾಳು, ನಾ ಯಾಕೆ ತಗೊಳ್ಳಿ ಅಂತಾನ. ಅದಕ್ಕ ನಾವು ಅಲ್ಲಿ ಏನಂತಿರೋನು, ಯಾ ಮಕ್ಕ ತಗೊಂಡಿರೋದು, ಅದಕ್ಕ ಹೊಕ್ಕ ತಗೋವ ಅಂತ ಬಂದೀವಿ ನಾವು. ಹೌದ್ ಬೇ, ಮತ್ತ ರಾಣಿ ಅಕ್ಕ ಇರಾಕಾಗ್ಲಿ ದೊಡ್ಡಪ್ಪ ಯಾಕ ದತ್ತಕ್ ತಗೋತಾನು ಹೇಳಿನ? ಅಲ್ಲ ಗೌರಿ, ರಾಣಿ ಏನ್ ಗಂಡ ಮಗ ಏನ? ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿಲ್ಲ ಏನಾಕೆ? ಹೋದ್ರೇನಾತ್ ಬೇ, ಅದಾಳಲ್ಲ ಮಗಳ. ಅಲ್ಲ ಹುಚ್ಚಿ, ರಾಣಿ ಮದುವೆಗೆ ಹೋಗ್ಯಾಳ ನಿಮಗ, ಆಸ್ತಿ ಎಲ್ಲ ಆಕಿ ಗಂಡಕ್ ಸೇರ್ತೈತಿ, ಅದನ್ನ ನಾವ್ಯಾಕ್ ಬಿಡ್ಬೇಕ ಅಂತ ನಾವು ಗುದ್ದಾಡಕತ್ತೀವಿ. ಅದಕ್ಕ ಸುಮ್ನಿರ್ನಿ, ಸ್ವಲ್ಪ ದಿನ ನಾವು ಹೋಗುದ್ ಬಿಟ್ಟಿವಿ ಅಂದ್ರ ಇವ್ರು ಯಾಕೋ ಬಂದಿಲ್ಲ ಅಂತಂತ ತಾವ ಫೋನ್ ಹಚ್ತಾರೋ, ಅವಾಗ ನಾವು ನನ್ನ ಮಗನ ದತ್ತಕ್ ತಗೊಂಡ್ರ ನಿಮ್ಮ ಜೊತೆ ನಮ್ದ ಸಂಬಂಧ ಇರ್ತೈತಿ, ಇಲ್ಲಾಂದ್ರ ನಮ್ಗ ನಿಮ್ಗ ಯಾವ ಸಂಬಂಧ ಇಲ್ಲ ಅಂದಿ ಅಂದ್ರ ತಾವ ಬಗ್ಗೆ ತಗೋತಾರ. ಹೌದಾ ಬೇ, ಚಲೋನ ಐಡಿಯಾ ಮಾಡಿ ಬಿಡ. ಅಲ್ಲ ಬೇ, ನನ್ನಂತಕ್ಕೊಂದು ಐಡಿಯಾ ಐತಿ, ಹಿಂಗ ಮಾಡಿದ್ರ ಹೆಂಗ? ಏನ ಇವಾಗ ಐಡಿಯಾ ಹೇಳ ನೋಡೋಣ. ಅಲ್ಲ ಬೇ, ರಾಣಿ ಅಕ್ಕನ ಗಂಡ ಹೆಂಗ ಇದ್ರು ಚಂದ ಅದಾನ, ಸುಮ್ನ ರಾಣಿ ಅಕ್ಕನ ಗಂಡನ ನಾನು ಪ್ರೀತಿ ಮಾಡ್ದಂಗ ಮಾಡಿ ಮದುವೆ ಮಾಡ್ಕೊಂಡ್ ಬಿಟ್ನಿ ಅಂದ್ರ ಇಬ್ರು ಒಂದ ಮನ್ಯಾಗ ಇರ್ತೇವೆ. ರಾಣಿ ಅಕ್ಕನ ಆಸ್ತಿ ಆಕಿ ಗಂಡಕ್ ಹೋಗತ್ತೆ, ಆಕಿ ಗಂಡನ ಆಸ್ತಿ ನನಗ್ ಬರ್ತೈತಿ, ಇಬ್ರು ನಾನು ಅನುಭವಿಸ್ದಂಗ ಆಕತ್ತಲ್ಲ, ನಿಮ್ಗೂ ಬರಾಕ್ ಹೋಗಾಕ್ ಹಾಕಿರ್ತೈತಿ. ಹೌದು, ಈ ಐಡಿಯಾ ನನಗ್ ಹೊಡದೇ ಇಲ್ಲ. ಅವ್ ಒಪ್ಕೋಬೇಕಲ್ಲ ನೀನ್ ಮದುವೆ ಮಾಡ್ಕೊಳಕ, ಮೊದ್ಲ ಪೆದ್ದ ಮುಂಡೆ ತಿದ್ದಂಗ ಐತದ. ಅಲ್ ಬೇಯವ್ವ, ಹೆಣ್ಣು ಮನಸ್ ಮಾಡಿರ ವಿಶ್ವಾಮಿತ್ರನ ಹೊಲಸ್ಕೋಬಹುದಂತ. ಆ ಮಾವನ್ನ ನಾನು
ಮಾಡೀನಿ. ಅದಕ್ಕ ಒಂದ ತಿಂಗಳ ಒಪ್ಪತ್ತ ಇರ್ಬೇಕನ ಅಲ್ಲೇ. ನೀ ಅದಕ್ಕ ಕರ್ಕೊಂಡ್ ಬಂದ್ಬಿಟ್ಟಿ ನೋಡ್ ತಡಾಕಿಲ್ದ. ಅಯ್ಯ ನನಗೇನ್ ಗೊತ್ತ ನೀ ಇಂತ ಆಟ ಕಟ್ಟಿ ಅಲ್ಲ ಅನ್ನೋದು. ಆಯ್ತು ತಗೋ, ಈಗಾರ ಏನಾಗಿಲ್ಲ. ಈಗ ಒಂದ್ 15 ದಿನ ಇದ್ದಂಗ ಮಾಡಿ ಹೋಗುನಂತ. ಹೋಗಿ ಮಾವನ್ನ ಬುಟ್ಟಿಗೆ ಹಾಕೋತೇನಿ. ಅಕ್ಕನ್ನ ನೋಡ್ರೆ ಅವ ಸೇರ್ಬಾರ್ದ. ಹಂಗ ಮಾಡಿ ನಾನು ಬುಟ್ಟಿಗೆ ಹಾಕೊಂಡೆ ಆಸ್ತಿ ಎಲ್ಲ ನಮಗ ಬರುವಂಗ ಮಾಡ್ಕೊಳ್ಳಂತ. ನೋಡ ನಾಳೆ ಮತ್ತೆ ಹೆಚ್ಚು ಕಡಿಮೆ ಏನಾರ ಮಾಡ್ಕೊಂಡ್ ಕುಂತಿ ನಿಮ್ಮ ಅಪ್ಪನ ಕಡೆಯಿಂದ ನಾವು ಮತ್ತೆಲ್ಲರೂ ಕಾಲ್ಮರಿ ಹೊಡ್ಸ್ಕೋದಾತಿತ್ತು ಬಿಡ. ನಿಮ್ಮ ಅಪ್ಪೇನ ನಿಮಗ ಸುಮ್ಮನಿರ್ತಾನ, ನನಗ ತಗೋತಾನ ಮುದಿಕಾಗಿ ಹೇಳಕ್ ಬರ್ಲಿ ನನ್ನ ಹುಡುಗರಿಗೆ ಅಟ್ಟ ಬುದ್ಧಿ ಅಂತಂದ. ಇಲ್ಲಿ ಬೇವ ಒಟ್ಟಾರೆ ಆಸ್ತಿ ನಮ್ದಾಗ್ಬೇಕಲ್ಲ ಅಷ್ಟ. ಅದಿಲ್ಲ ತಲಿಕಾಯ ಕಟ್ಕೊಳಕ್ ಹೋಗ್ಬೇಡಿ ನಿನ್ಮೇಗಿಂದ. ನೀನ ಟೆನ್ಷನ್ ತಗೊಳಕ್ ಹೋಗ್ಬೇಡ, ಸುಮ್ಮನಿದ್ಬಿಡ. ಅದ ಕೆಲಸ ಏನೈತೆ ಅನ್ನೋದು ನಾ ಮಾಡ್ತೇನೆ ನಿನ್ಮೇಗಿಂದ ಅಷ್ಟ. ನೋಡವ ನಾರ ಏನನ್ನೋದ ಅಷ್ಟಕ್ಕೊಂದು ಆಸ್ತಿ ಸುಮ್ಮನೆ ಮಂದಿ ಹೆಣಕ್ ಬಿಡಿತಾರ ಅವ್ರು. ಅದು ನನ್ನ ಮಗಗ ಆಗ್ಬೇಕನ್ನೋದು ಆಸೆ ಭಾಳ ಐತಿ ನನಗೆ. ಆಯ್ತು ಹೋಗ್ಬೇ, ಒಂದು ಕಪ್ ಚಹಾ ಮಾಡ್ಕೊಂಡ್ ಹೋಗ್, ತಲೆನೂ ಆಗತ್ತೈತಿ. ನಮ್ಮ ಅವ್ವಾಗರ ಆಸ್ತಿ ಬೇಕು, ನನಗ ನಮ್ಮ ಮಾವ ಬೇಕು. ಒಂದ ಕಲ್ಲಿಗೆ 2 ಹಕ್ಕಿ ಹೊಡೆದಂಗ ಆಗ್ತೈತಿ. ನಾನು ಇನ್ನ ಸುಮ್ಮನೆ ಕುಂದ್ರಂಗಿಲ್ಲ. ನಮ್ಮ ಅವ್ವಗಂತೂ ಹೆಂಗೋ ಇದ್ರು ಈಗ ವಿಷಯ ಗೊತ್ತಾಗ್ಬಿಟ್ಟೈತಿ. ಒಂದು 15 ದಿನ ಬಿಟ್ಟ ಊರಿಗೆ ಹೋಗಿ ನಮ್ಮ ಮಾವನ್ನ ಹೊಲಿಸ್ಕೊಳಕ್ ಪ್ರಯತ್ನ ಪಡ್ತೇನೆ.